ವೃಶ್ಚಿಕ ರಾಶಿಯವರೇ, ನಿಮಗೆ ಪದೇ ಪದೇ ಮೋಸ ಆಗ್ತಿದ್ಯಾ? ಮಾಡಿದ ಉಪಕಾರಕ್ಕೆ ನಿಮಗೆ ಸಿಗ್ತಿರೋದು ಅವಮಾನನ? ಹಾಗಾದರೆ ನೀವು ಮಾಡ್ತಿರೋ ತಪ್ಪು ಒಂದೇ. ಅದೇನು ಅಂತ ತಿಳ್ಕೋಬೇಕಾದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. 12 ರಾಶಿಗಳಲ್ಲಿ ಅತ್ಯಂತ ನಿಗೂಢ, ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾದ ಮತ್ತು ಅಷ್ಟೇ ಆಳವಾದ ವ್ಯಕ್ತಿತ್ವ ಹೊಂದಿರುವ ರಾಶಿ ಯಾವುದಾದರೂ ಇದ್ದರೆ ಅದು ವೃಶ್ಚಿಕ ರಾಶಿ ಮಾತ್ರ. ಇವರನ್ನು ಜನ ಡೇಂಜರಸ್ ಅಂತ ಕರೀತಾರೆ, ಕೋಪಿಷ್ಠರು ಅಂತ ದೂರ ಇರ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ರಾತ್ರಿ ಹೊತ್ತು ದಿಂಬಿನಲ್ಲಿ ಮುಖ ಹುದುಗಿಸಿ ಎಷ್ಟು ಕಣ್ಣೀರು ಹಾಕಿದ್ದಾರೆ ಎನ್ನುವುದು ಆ ದೇವರಿಗೆ ಮಾತ್ರ ಗೊತ್ತು. ಇವರ ಬದುಕು ಒಂದು ಸಮುದ್ರದ ಹಾಗೆ, ಮೇಲೆ ಶಾಂತವಾಗಿ ಕಂಡರೂ ಒಳಗೆ ಸುನಾಮಿಯನ್ನೇ ಬಚ್ಚಿಟ್ಟುಕೊಂಡಿರುತ್ತಾರೆ. ಇವರ ಜೀವನದಲ್ಲಿ ನೆಮ್ಮದಿಗಿಂತ ಯುದ್ಧವೇ ಹೆಚ್ಚು, ಪ್ರೀತಿಗಿಂತ ದ್ವೇಷಿಸುವವರೇ ಹೆಚ್ಚು. ಇದರ ಹಿಂದಿನ ರಹಸ್ಯವೇನು? ಇವರು ಯಾಕೆ ಇಷ್ಟು ನೊಂದುಕೊಳ್ಳುತ್ತಾರೆ? ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ಎದೆಯಾಳದ ನೋವನ್ನು ಮತ್ತು ಅವರ ಶಕ್ತಿಯನ್ನು ನೋಡೋಣ. ವೃಶ್ಚಿಕ ರಾಶಿಯವರು ಒಮ್ಮೆ ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಜಗತ್ತಿನಲ್ಲಿ ಎಷ್ಟೋ ಜನರಿದ್ದಾರೆ, ಆದರೆ ವೃಶ್ಚಿಕ ರಾಶಿಯವರ ಕಥೆ ಬೇರೆಲ್ಲ ರಾಶಿಗಳಿಗಿಂತ ಸಂಪೂರ್ಣ ಭಿನ್ನ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಬಾರಿ ನೀವು ಕೇಳಿಸಿಕೊಂಡ ಮಾತು ಒಂದೇ: ನೀನು ತುಂಬಾ ಅಹಂಕಾರಿ, ನಿನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಹೌದು, ಜನರಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಯಾಕೆಂದರೆ ನೀವು ತೆರೆದ ಪುಸ್ತಕವಲ್ಲ, ನೀವು ಒಂದು ಆಳವಾದ ಬಾವಿ ಇದ್ದಂತೆ. ನಿಮ್ಮ ನೋವು, ನಿಮ್ಮ ಸಂಕಟ, ನಿಮ್ಮ ಅವಮಾನಗಳನ್ನು ನೀವು ಜಗತ್ತಿನ ಮುಂದೆ ಪ್ರದರ್ಶನ ಮಾಡುವುದಿಲ್ಲ. ನನ್ನ ಕಷ್ಟ ನನಗಿರಲಿ, ಜಗತ್ತಿಗೆ ನಾನೇಕೆ ಬಲಹೀನನಾಗಿ ಕಾಣಬೇಕು ಎಂಬ ಛಲ ನಿಮ್ಮದು. ಆದರೆ ಈ ಛಲದ ಹಿಂದೆಯೇ ನಿಮ್ಮ ಅತಿದೊಡ್ಡ ದುಃಖ ಅಡಗಿದೆ. ವೃಶ್ಚಿಕ ರಾಶಿಯವರ ಬದುಕನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ರಾಶ್ಯಾಧಿಪತಿಯಾದ ಕುಜ ಅಥವಾ ಮಂಗಳನ ಸ್ವಭಾವವನ್ನು ತಿಳಿಯಬೇಕು. ಮಂಗಳ ಗ್ರಹವು ಬೆಂಕಿ, ರಕ್ತ ಮತ್ತು ಯುದ್ಧದ ಸಂಕೇತ. ಇದರ ಜೊತೆಗೆ ವೃಶ್ಚಿಕ ರಾಶಿಯು ಜಲ ತತ್ವದ ರಾಶಿ. ನೀರು ಮತ್ತು ಬೆಂಕಿ ಸೇರಿದರೆ ಏನಾಗುತ್ತದೆ? ಅಲ್ಲಿ ಕುದಿಯುವ ಭಾವನೆಗಳಿರುತ್ತವೆ. ಇದೇ ಕಾರಣಕ್ಕೆ ವೃಶ್ಚಿಕ ರಾಶಿಯವರು ಸುಮ್ಮನೆ ಕುಳಿತಿದ್ದರೂ ಅವರ ತಲೆಯಲ್ಲಿ ನೂರಾರು ಆಲೋಚನೆಗಳು ಯುದ್ಧ ಮಾಡುತ್ತಿರುತ್ತವೆ. ದೇವರು ನಿಮಗೆ ಅದ್ಭುತವಾದ ಇಚ್ಛಾಶಕ್ತಿಯನ್ನು ಕೊಟ್ಟಿದ್ದಾನೆ ನಿಜ, ಆದರೆ ಅದರ ಜೊತೆಗೆ ಯಾರಿಗೂ ಇಲ್ಲದಂತಹ ಒಂದು ಸೂಕ್ಷ್ಮ ಮನಸ್ಸನ್ನು ಕೊಟ್ಟಿದ್ದಾನೆ. ಚಿಕ್ಕ ಪುಟ್ಟ ಮಾತುಗಳು ಕೂಡ ನಿಮ್ಮ ಮನಸ್ಸಿಗೆ ಕತ್ತಿಯಲ್ಲಿ ಚುಚ್ಚಿದಂತೆ ನಾಟುತ್ತದೆ. ಆದರೆ ಅದನ್ನು ಹೊರಗೆ ತೋರಿಸದೆ ನಗುತ್ತಾ ಇರುವ ಕಲೆ ನಿಮಗೆ ಸಿದ್ಧಿಸಿದೆ. ವೃಶ್ಚಿಕ ರಾಶಿಯವರ ಬಾಲ್ಯ ಮತ್ತು ಬೆಳವಣಿಗೆಯನ್ನು ಗಮನಿಸಿದರೆ ಇವರು ಚಿಕ್ಕ ವಯಸ್ಸಿನಲ್ಲೇ ಪ್ರಪಂಚದ ಕಪಟತನವನ್ನು ನೋಡಿಬಿಟ್ಟಿರುತ್ತಾರೆ. ಬೇರೆ ಮಕ್ಕಳು ಮುಗ್ಧರಾಗಿರುವಾಗ ವೃಶ್ಚಿಕ ರಾಶಿಯವರಿಗೆ ಮನುಷ್ಯರ ಮುಖವಾಡಗಳನ್ನು ಗುರುತಿಸುವ ಶಕ್ತಿ ಬಂದುಬಿಟ್ಟಿರುತ್ತದೆ. ಯಾರು ತಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾರೆ, ಯಾರು ನಾಟಕವಾಡುತ್ತಿದ್ದಾರೆ ಎಂಬುದು ಇವರ ಸಿಕ್ಸ್ತ್ ಸೆನ್ಸ್ಗೆ ತಕ್ಷಣ ತಿಳಿಯುತ್ತದೆ. ಆದರೂ ಕೂಡ ಗೊತ್ತಿದ್ದು ಇವರು ಮೋಸ ಹೋಗುತ್ತಾರೆ. ಯಾಕೆ ಗೊತ್ತಾ? ಏಕೆಂದರೆ ಇವರು ಪ್ರೀತಿಸಿದರೆ ಪ್ರಾಣವನ್ನೇ ಕೊಡುತ್ತಾರೆ. ಇವರ ಡಿಕ್ಷನರಿಯಲ್ಲಿ ಅಡ್ಜಸ್ಟ್ಮೆಂಟ್ ಎನ್ನುವ ಪದ ಇಲ್ಲ. ಇದ್ದರೆ 100% ಪ್ರೀತಿ, ಇಲ್ಲದಿದ್ದರೆ 100% ದ್ವೇಷ. ಮಧ್ಯದಲ್ಲಿ ಇರಲು ಇವರಿಗೆ ಬರುವುದಿಲ್ಲ. ಇದೇ ಅತಿರೇಕದ ಸ್ವಭಾವ ಇವರಿಗೆ ಜೀವನದಲ್ಲಿ ಹೆಚ್ಚು ನೋವು ತಂದುಕೊಡುತ್ತದೆ. ಇನ್ನು ಇವರ ವೃತ್ತಿಜೀವನ ಮತ್ತು ಗೆಲುವಿನ ವಿಷಯಕ್ಕೆ ಬರೋಣ. ವೃಶ್ಚಿಕ ರಾಶಿಯವರು ಸೋಲನ್ನು ಒಪ್ಪಿಕೊಳ್ಳುವವರಲ್ಲ. ಬಿಸಿನೆಸ್ ಆಗಲಿ ಕೆಲಸವಾಗಲಿ, ಇವರು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಸಾಮರ್ಥ್ಯ ಇವರಿಗಿದೆ. ಆದರೆ ಇವರ ಏಳಿಗೆಯನ್ನು ಸಹಿಸದ ಗುಪ್ತಶತ್ರುಗಳು ಇವರಿಗೆ ಹೆಜ್ಜೆ ಹೆಜ್ಜೆಗೂ ಅಡ್ಡಗಾಲು ಹಾಕುತ್ತಾರೆ. ನಿಮ್ಮ ಮುಖದ ಮುಂದೆಯೇ ನಗುತ್ತಾ ಮಾತನಾಡುವವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಹೆಸರನ್ನು ಹಾಳು ಮಾಡುತ್ತಾರೆ. ವೃಶ್ಚಿಕ ರಾಶಿಯವರು ತಮ್ಮ ಬುದ್ಧಿವಂತಿಕೆಯಿಂದ ಎಷ್ಟೋ ಜನರಿಗೆ ಸಹಾಯ ಮಾಡಿರುತ್ತಾರೆ, ಎಷ್ಟೋ ಜನರನ್ನು ಮೇಲೆತ್ತಿರುತ್ತಾರೆ. ಆದರೆ ಕೊನೆಗೆ ಆ ಜನರೇ ಇವರ ವಿರುದ್ಧ ತಿರುಗಿ ಬೀಳುತ್ತಾರೆ. ನಾನು ಹಾವಿಗೆ ಹಾಲೆರೆದೆ, ಆದರೆ ಅದು ನನಗೆ ಕಚ್ಚಿತು ಎನ್ನುವ ಅನುಭವ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ಆಗಿರುತ್ತದೆ. ಆದರೆ ವೃಶ್ಚಿಕ ರಾಶಿಯವರ ಅತಿದೊಡ್ಡ ದುರಂತ ಇರುವುದು ಸಂಬಂಧಗಳಲ್ಲಿ. ಪ್ರೀತಿ, ಮದುವೆ ಅಥವಾ ಸ್ನೇಹ, ಈ ವಿಚಾರದಲ್ಲಿ ಇವರು ಪಡುವ ಪಾಡು ಯಾರಿಗೂ ಬೇಡ. ಇವರು ನಂಬಿಕೆ ಇಟ್ಟು ಸಂಬಂಧವನ್ನು ಉಳಿಸಿಕೊಳ್ಳಲು ಕೊನೆಯವರೆಗೂ ಹೋರಾಡುತ್ತಾರೆ. ತಮ್ಮ ಆತ್ಮಾಭಿಮಾನವನ್ನು ಪಕ್ಕಕ್ಕಿಟ್ಟು ಕ್ಷಮೆ ಕೇಳುತ್ತಾರೆ. ಆದರೆ ಎದುರಿನ ವ್ಯಕ್ತಿ ಇವರ ಪ್ರೀತಿಯನ್ನು ದೌರ್ಬಲ್ಯ ಎಂದು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ವೃಶ್ಚಿಕ ರಾಶಿಯವರು ಅಸೂಯೆ ಪಡುತ್ತಾರೆ ಎಂದು ಜನ ದೂರುತ್ತಾರೆ. ಆದರೆ ಆ ಅಸೂಯೆಯ ಹಿಂದೆ ನನ್ನವರು ನನಗೆ ಮಾತ್ರ ಸ್ವಂತವಾಗಿರಬೇಕು ಎನ್ನುವ ಅತಿಯಾದ ಪ್ರೀತಿ ಇದೆ ಎಂಬುದನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾವಾಗ ಇವರ ಪ್ರೀತಿಗೆ ಬೆಲೆ ಸಿಗುವುದಿಲ್ಲವೋ, ಯಾವಾಗ ನಂಬಿದವರು ಕುತ್ತಿಗೆ ಕೊಯ್ಯುತ್ತಾರೋ, ಆಗ ವೃಶ್ಚಿಕ ರಾಶಿಯವರು ಮೌನಕ್ಕೆ ಜಾರುತ್ತಾರೆ. ಆ ಮೌನ ಎಷ್ಟೊಂದು ಭಯಂಕರವಾಗಿರುತ್ತದೆ ಎಂದರೆ ಅದು ಎದುರಿನವರನ್ನು ಸುಟ್ಟು ಬೂದಿ ಮಾಡುವಷ್ಟು ಕೋಪವನ್ನು ಒಳಗೊಂಡಿರುತ್ತದೆ. ಜನರು ವೃಶ್ಚಿಕ ರಾಶಿಯವರನ್ನು ಸೇಡು ತೀರಿಸಿಕೊಳ್ಳುವವರು ಎಂದು ಕರೆಯುತ್ತಾರೆ. ಹೌದು, ವೃಶ್ಚಿಕ ರಾಶಿಯವರಿಗೆ ದ್ವೇಷ ಸಾಧಿಸುವುದು ಗೊತ್ತಿದೆ. ಆದರೆ ಸತ್ಯ ಏನೆಂದರೆ ಇವರು ಸೇಡು ತೀರಿಸಿಕೊಳ್ಳಲು ಹೋಗುವುದಿಲ್ಲ, ಕರ್ಮವೇ ಇವರ ಪರವಾಗಿ ಸೇಡು ತೀರಿಸಿಕೊಳ್ಳುತ್ತದೆ. ಯಾರು ವೃಶ್ಚಿಕ ರಾಶಿಯವರ ಕಣ್ಣಲ್ಲಿ ನೀರು ಹಾಕಿಸುತ್ತಾರೋ ಅವರು ಜೀವನದಲ್ಲಿ ಉದ್ಧಾರ ಆದ ಉದಾಹರಣೆಯೇ ಇಲ್ಲ. ಪ್ರಕೃತಿಯೇ ಇವರ ಪರವಾಗಿ ನಿಂತು ಶಿಕ್ಷೆ ಕೊಡುತ್ತದೆ. ಆದರೂ ಆ ನೋವಿನ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ಅನುಭವಿಸುವ ಒಂಟಿತನ ನರಕಕ್ಕೆ ಸಮಾನ. ರಾತ್ರಿ ಪೂರ್ತಿ ಕಣ್ಣೀರು ಹಾಕಿ ಬೆಳಗ್ಗೆ ಎದ್ದು ಕಣ್ಣಿಗೆ ಕನ್ನಡಕ ಹಾಕಿಕೊಂಡು ನಾನು ತುಂಬಾ ಚೆನ್ನಾಗಿದ್ದೇನೆ ಎಂದು ಹೇಳುವ ಧೈರ್ಯ ಕೇವಲ ಇವರಿಗಿದೆ. ಹಾಗಾದರೆ ವೃಶ್ಚಿಕ ರಾಶಿಯವರೇ, ನಿಮಗೆ ಯಾಕೆ ಇಷ್ಟೊಂದು ಪರೀಕ್ಷೆ? ಉತ್ತರ ಸರಳವಾಗಿದೆ. ಕಬ್ಬನ್ನು ಗಾಣದಲ್ಲಿ ಹಿಂಡಿದಾಗ ಮಾತ್ರ ಸಿಹಿಯಾದ ರಸ ಬರುತ್ತದೆ. ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸಿದಾಗ ಮಾತ್ರ ಅದಕ್ಕೆ ಆಭರಣದ ಬೆಲೆ ಬರುತ್ತದೆ. ದೇವರು ನಿಮ್ಮನ್ನು ತಯಾರು ಮಾಡುತ್ತಿರುವುದು ಸಾಮಾನ್ಯ ಜೀವನ ನಡೆಸಲು ಅಲ್ಲ, ಒಂದು ಸಾಮ್ರಾಜ್ಯವನ್ನು ಕಟ್ಟಲು.
ನಿಮ್ಮ ಇಂಟ್ಯೂಷನ್ ಅಂತಃಪ್ರಜ್ಞೆ ಶಕ್ತಿ ಬೇರೆ ಯಾವ ರಾಶಿಗೂ ಇಲ್ಲ. ನೀವು ಬಿದ್ದಾಗಲೆಲ್ಲ ಮೊದಲಿಗಿಂತ ಹೆಚ್ಚು ಶಕ್ತಿಯೊಂದಿಗೆ ಎದ್ದು ಬರುತ್ತೀರಿ. ನಿಮ್ಮನ್ನು ತುಳಿಯಲು ಹೋದವರು ತಾವೇ ನಾಶವಾಗುತ್ತಾರೆ. ವೃಶ್ಚಿಕ ರಾಶಿಯವರೇ, ಒಂದು ಮಾತು ನೆನಪಿಡಿ, ನಿಮ್ಮ ಕಣ್ಣೀರು ಅಮೂಲ್ಯವಾದುದು. ಅದನ್ನು ಅರ್ಹತೆ ಇಲ್ಲದವರ ಮುಂದೆ ಸುರಿಸಬೇಡಿ. ಜಗತ್ತು ನಿಮ್ಮನ್ನು ಎಷ್ಟೇ ಕೆಟ್ಟವರು ಎಂದುಕೊಳ್ಳಲಿ, ನಿಮ್ಮ ಮನಸ್ಸು ಹಾಲಿನಷ್ಟು ಶುದ್ಧವಾಗಿದೆ ಎಂದು ನಿಮಗೆ ಗೊತ್ತು. ಆ ದೇವರಿಗೆ ಗೊತ್ತು. ಅಷ್ಟೇ ಸಾಕು. ನೀವು ಯಾರ ಹಂಗಿನಲ್ಲೂ ಬದುಕುವವರಲ್ಲ. ನೀವೊಬ್ಬರೇ ಸಾಕು. ನೀವೊಂದು ದೊಡ್ಡ ಆರ್ಮಿ ಇದ್ದಂತೆ. ನಿಮ್ಮ ಜೀವನದ ಉತ್ತರಾರ್ಧವು 35-40 ವಯಸ್ಸಿನ ನಂತರ ರಾಜಯೋಗದಂತೆ ಇರುತ್ತದೆ. ಅಲ್ಲಿಯವರೆಗೂ ಈ ಕಷ್ಟಗಳು ನಿಮಗೆ ಪಾಠಗಳಿದ್ದಂತೆ. ಯಾರು ನಿಮ್ಮನ್ನು ಬಿಟ್ಟು ಹೋದರೋ, ಯಾರು ನಿಮಗೆ ಮೋಸ ಮಾಡಿದರೋ ಅವರ ಬಗ್ಗೆ ಚಿಂತಿಸಬೇಡಿ. ಅವರು ನಿಮ್ಮ ಜೀವನದಿಂದ ಹೋಗಿದ್ದು ನಿಮ್ಮ ಒಳ್ಳೆಯದಕ್ಕೆ. ದೇವರು ನಿಮ್ಮ ಜೀವನದಿಂದ ಕಸವನ್ನು ಹೊರಗೆ ಹಾಕಿದ್ದಾನೆ ಅಷ್ಟೇ. ಈಗ ನಿಮ್ಮ ಸರದಿ. ಎದ್ದು ನಿಲ್ಲಿ. ನಿಮ್ಮ ಗುರಿಯ ಕಡೆಗೆ ಗಮನ ಕೊಡಿ. ನಿಮ್ಮ ಯಶಸ್ಸೇ ನಿಮ್ಮ ಶತ್ರುಗಳಿಗೆ ನೀವು ಕೊಡುವ ಅತಿದೊಡ್ಡ ಉತ್ತರವಾಗಬೇಕು. ನಿಮ್ಮ ಮೌನ ಶಬ್ದ ಮಾಡಲಿ. ನಿಮ್ಮ ಗೆಲುವು ಗರ್ಜಿಸಲಿ. ನೀವು ಹುಟ್ಟಿರುವುದು ಅಳಲು ಅಲ್ಲ, ಆಳಲು. ಶಕ್ತಿಯುತವಾದ ಮನಸ್ಸು, ಯಾರಿಂದಲೂ ಮೋಸ ಮಾಡಲಾಗದ ಬುದ್ಧಿವಂತಿಕೆ ಮತ್ತು ಸೋಲದ ಛಲ, ಈ 3 ನಿಮ್ಮ ಅಸ್ತ್ರಗಳು. ಇಂದಿನಿಂದಲೇ ಅಳುವುದನ್ನು ನಿಲ್ಲಿಸಿ, ಹೋರಾಡುವುದನ್ನು ಮುಂದುವರೆಸಿ. ನಿಮ್ಮ ಟೈಮ್ ಖಂಡಿತ ಬಂದೇ ಬರುತ್ತದೆ. ಆ ದಿನ ಜಗತ್ತೇ ನಿಮ್ಮ ಕಡೆ ತಿರುಗಿ ನೋಡುತ್ತದೆ. ಇದೇ ತರಹದ ರಾಶಿಗಳ ನೈಜ ವಿಶ್ಲೇಷಣೆ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.